ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಿನ್ನೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಸ್ವಾಮೀಜಿಗಳು ಜಾಥಾ ಹೊಂಟಿದ್ದಾರೆ, ಇದ್ರ ಬಗ್ಗೆ ಹೇಳಿ ಸರ್. ಅದು ಅವರವ್ರ ವೈಯಕ್ತಿಕ ಅಭಿಪ್ರಾಯ. ನಾನು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ 30 ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಹೈಕಮಾಂಡೇ ಬದ್ಧವಾಗಿದೆ. ಅವರು ಏನು ತೀರ್ಮಾನ ಮಾಡೋದಕ್ಕೆ ನಾವೆಲ್ಲರೂ ಬದ್ಧವಾಗಿರಬೇಕು. ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ KN ರಾಜಣ್ಣ ಅವರು ನಿವಾಸಕ್ಕೆ ಹೋಗಿ ಭೇಟಿ ಆಗ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಂಧಾನ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರಾ? ಸಹಜವಾಗಿ ನಮ್ಮಲ್ಲಿ ವಿಶ್ವಾಸ ಕಲಹ ಇರ್ತದೆ, ಕೋಪ ಬರ್ತದೆ, ವ್ಯಾಜ್ಯ ಆಡ್ತೀವಿ, ಅಣ್ಣ ತಮ್ಮಂದರು ಒಟ್ಟಾಗ್ತೀವಿ ಅಂತ ಒಟ್ಟೆ ಆಗಿರೋದು ಒಳ್ಳೆ ಶುಭ ಸೂಚನೆ. ರಾಜಣ್ಣವ್ರಿಗೆ ಧನ್ಯವಾದಗಳು. ಜನವರಿ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೆ. ಕಾರಣದಿಂದ ನನಗೆ ಬೇರೆ ಕೆಲಸ ಇದ್ದಿದ್ದಕ್ಕೆ ಅರ್ಲಿಯಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಈ ರಾಜ್ಯದಲ್ಲಿ ಇವತ್ತು 35 ವರ್ಷಗಳ ಹೋರಾಟದ ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಸಚಿವ ಎಲ್ಲರಿಗೂ ಕೂಡ ನಾನಿವತ್ತು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಿಸ್ತೇನೆ. ಮಹದೇವಪ್ಪನವರು ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಅವರು ಮಂತ್ರಿಗಳಾಗಿ ಈ ಕೆಲಸವನ್ನು ಮಾಡಿದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ತೀರ್ಮಾನ ತಗೊಂಡಿದ್ದೀವಿ. ಪರಮೇಶ್ವರ್ ಸಾಹೇಬರಾಗಲಿ, ಪ್ರಿಯಾಂಕಾ ಆಗಲಿ, ಶಿವರಾಜ್ ಚಂಗಡಿಗೆ ಆಗಲಿ, ತಿಮ್ಮಾಪುರ ಆಗಲಿ, ನಾವೆಲ್ಲ ಒಟ್ಟಿಗೆ ಸೇರಿ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ನಾವೆಲ್ಲ ಅಣ್ಣ ತಮ್ಮಂದಿರು ಹಂಚಿಕೊಂಡು ಈ ರೀತಿ ಮಾಡಿದರೆ ಸರಿ ಹೋಗ್ತದೆ ಅಂತ. ಅಲೆಮಾರಿ ಸಮುದಾಯಕ್ಕೂ ಕೂಡ 5ರಲ್ಲಿಟ್ಟು ಅವ್ರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀವಿ. ಯಾವುದೇ ಹುದ್ದೆ ಬರಲಿ ಮೊದಲು ಅವ್ರಿಗೆ ಅವಕಾಶ ಕೊಟ್ಟು ಬೇರೆಯವ್ರಿಗೆ ಕೊಡಬೇಕನ್ನೋ ನಿರ್ಣಯವನ್ನು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ತೀರ್ಮಾನ ಮಾಡಿದ್ದೀವಿ. ಇದೊಂದು ಚರಿತ್ರಾರ್ಹವಾದಂಥ ಇತಿಹಾಸದಲ್ಲಿ 40 ವರ್ಷಗಳ ಹತ್ತತ್ರ ನಮ್ಮ ಸಮುದಾಯಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅವರೆಲ್ಲರಿಗೂ ಅಭಿನಂದನೆ ಮಾಡೋಣ. ಮತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರು ಕೂಡ ನಾವು ಅಭಿನಂದನೆ ಮಾಡೋಣ. ಇಂಥ ಒಂದು ಇತಿಹಾಸ ಚರಿತ್ರಾರ್ಹವಂಥ ತೀರ್ಮಾನವನ್ನು ಮಾಡಿ ನಮಗೆಲ್ಲ ನ್ಯಾಯ ಕೊಟ್ಟಿದ್ದಾರೆ. ನಾವೆಲ್ಲ ಅಣ್ಣ ತಮ್ಮಂದರಾಗಿ ಮುಂದೆ ಸರ್, ಅವ್ರ ಬೋವಿ ಆಗಲಿ, ಲಂಬಾಣಿ ಆಗಲಿ, ಕೊರ್ಚೆ ಆಗಲಿ, ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕೋಣ ಅಂಥೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ. ಥ್ಯಾಂಕ್ ಯು. ಹೇಳಿದಾಗೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಿನ್ನೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಸ್ವಾಮೀಜಿಗಳು ಜಾಥಾ ಹೊಂಟಿದ್ದಾರೆ, ಇದ್ರ ಬಗ್ಗೆ ಹೇಳಿ ಸರ್. ಅದು ಅವರವ್ರ ವೈಯಕ್ತಿಕ ಅಭಿಪ್ರಾಯ. ನಾನು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ 30 ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಹೈಕಮಾಂಡೇ ಬದ್ಧವಾಗಿದೆ. ಅವರು ಏನು ತೀರ್ಮಾನ ಮಾಡೋದಕ್ಕೆ ನಾವೆಲ್ಲರೂ ಬದ್ಧವಾಗಿರಬೇಕು. ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ KN ರಾಜಣ್ಣ ಅವರು ನಿವಾಸಕ್ಕೆ ಹೋಗಿ ಭೇಟಿ ಆಗ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಂಧಾನ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರಾ? ಸಹಜವಾಗಿ ನಮ್ಮಲ್ಲಿ ವಿಶ್ವಾಸ ಕಲಹ ಇರ್ತದೆ, ಕೋಪ ಬರ್ತದೆ, ವ್ಯಾಜ್ಯ ಆಡ್ತೀವಿ, ಅಣ್ಣ ತಮ್ಮಂದರು ಒಟ್ಟಾಗ್ತೀವಿ ಅಂತ ಒಟ್ಟೆ ಆಗಿರೋದು ಒಳ್ಳೆ ಶುಭ ಸೂಚನೆ. ರಾಜಣ್ಣವ್ರಿಗೆ ಧನ್ಯವಾದಗಳು. ಜನವರಿ